ಬಿಡದಿ ವಿಚಾರದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಪಾಪ ಒಂದು ಕಪಟ ನಾಟಕ ಆಡ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿ ಸೇರ್ಕೊಂಡು ದೊಡ್ಡ ಕಪಟ ಮಾಡಿದ್ದೆಲ್ಲ ಅವರೇ, ಪ್ರಾರಂಭ ಮಾಡಿದವರಲ್ಲ, ರೆಡ್ ಝೋನ್ ಅಲ್ಲಿ ಮಾಡಿದವರು ಅವರೇ. ಇವತ್ತು 9,000 ಚಿಲ್ಲರೆ ಕೋಟಿ 9,000 ಎಕರೆಯಲ್ಲಿ 1,000 ಕೋಟಿ ರೂಪಾಯಿನ ಬಿಜೆಪಿ 1,000 ಎಕರೆನ ಬಿಜೆಪಿ ಸರ್ಕಾರದಲ್ಲೇ ಅಕ್ವಿಷನ್ ಮಾಡಿಸ್ಬಿಟ್ಟು ಈಗ ತಿರ್ಗಾ ಇವತ್ತು ಆ ಜನ ಆ ರೈತರಿಗೆ ಇವತ್ತು ದೊಡ್ಡ ಬರೆಯನ್ನು ಹಾಕಿ ಇವತ್ತು ಅದನ್ನ ಚರ್ಚೆ ಮಾಡಕ್ ಅವಕಾಶ ಇಲ್ಲ. ನಾನು ಕರೆದೆ, ಬನ್ನಿ ಚರ್ಚೆ ಮಾಡೋಣ ಅಂತ. ಹಿಂದೆ ನಾನು ಉಪಮುಖ್ಯಮಂತ್ರಿ ಆಗಿದ್ದಾಗ ಇದೇ ಕುಮಾರಸ್ವಾಮಿ ಕರೆದೆ, ಬಾಪಾ ನೀವು ಚರ್ಚೆ ಮಾಡೋಣ. ಆಗ ಆಗ್ಲಿಲ್ಲ. ನಾನು ಮುಖ್ಯಮಂತ್ರಿ ಆದಾಗ ಬಾ ಅಂತ ಕರೆದೆ. ನಾನು ಇವತ್ತು ಕೂಡ ನಾನು ನಮ್ಮ ಬಾಲಕೃಷ್ಣನ ಅಲ್ಲಿ ನಮ್ಮ ಮಂತ್ರಿಗಳನ್ನ ಕರೆಸಲಿಕ್ಕೆ ನಾನು ಸಿದ್ಧನಿದ್ದೇನೆ. ಇವತ್ತು ಇಲ್ಲಿ ಚರ್ಚೆ ಆಗ್ಬೇಕಾಗಿತ್ತು, ವಿಧಾನಸಭೆ ಸಭೆಯಲ್ಲಿ ಚರ್ಚೆ ಆಗ್ಬೇಕಾಯ್ತು. ಅವ್ರು ಏನೇನು ಗುಪ್ತವಾದಂತಹ ವಿಚಾರ ಇದೆ ಇಲ್ಲಿ ಚರ್ಚೆ ಮಾಡ್ಬೇಕಾಯ್ತು. ಆದ್ರಿಂದ ಇವತ್ತು ಆ ರೈತರಿಗೆ ಇವತ್ತು ಅನ್ಯಾಯ ಆಗಿದೆ. ಇವತ್ತು 25 ಲಕ್ಷ ಕೊಡ್ತೀನಿ, 40 ಲಕ್ಷ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಇವತ್ತು 2.5 ಇಂದ 3 ಕೋಟಿ ರೂಪಾಯಿ ಹಣ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ರೈತರ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾ ಇದ್ದೀವಿ. ಯಾರನ್ನು ಕೂಡ ಬಲವಂತ ಮಾಡಿ ಹಣ ಇದನ್ನ ಜಮೀನ ತೆಗೆದುಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಇವತ್ತು ಏನೇನು ಇಂಡಸ್ಟ್ರೀಸ್ ನಡೀತಾವ ಅವ್ರ ಕಾಲದಲ್ಲಿ ತಾನೇ ಆಗಿದ್ದು. ಇವತ್ತು ಬಿಡದಿ ಇರ್ಬೋದು, ಆರವಳ್ಳಿ ಇರ್ಬೋದು, ಬೇರೆ ಏನೇನು ಬೆಂಗಳೂರು ಸುತ್ತಮುತ್ತಲಿದ್ದು ಯಾರ ಕಾಲದಲ್ಲಿ ಅಕ್ವಿಷನ್ ಆಯ್ತು? ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಅಕ್ವಿಷನ್ ಆಯ್ತು? ಇವತ್ತೆಲ್ಲ ಬಂದು ರೈತರಿಗೆ ಇವತ್ತೇನಾದ್ರು ಈ ರಾಜ್ಯದಲ್ಲಿ ಹಾಳಾಗಿದೆ ಅಂತಂದ್ರೆ ಇದು ಜನತಾದಳ ಬಿಜೆಪಿ ಸರ್ಕಾರದಲ್ಲೇ ಇವತ್ತು ಅನ್ಯಾಯ ಆಗಿದೆ. ನಾವು ಅವ್ರಿಗೆಲ್ಲ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಮತ್ತೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ ಇವತ್ತು 1ಕ್ಕೆ ಡಬಲ್ ಕೊಡಬೇಕು, 1ಕ್ಕೆ 3 ಕೊಡಬೇಕು, 1ಕ್ಕೆ 4 ಕೊಡಬೇಕು ಅಂತ ಯಾವ್ದಾದ್ರು ಒಂದು ತೀರ್ಮಾನ UPA ಸರ್ಕಾರದಾಗಿದೆ ಅಂತಂದ್ರೆ ಇವತ್ತು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇಂಥ ಒಂದು ಐತಿಹಾಸಿಕವಾದಂತ ತೀರ್ಮಾನವನ್ನ ಇವತ್ತು ನಾವು UPA ಸರ್ಕಾರ ಮಾಡ್ತು. ಆ ಪ್ರಕಾರ ಇವತ್ತು ರೈತರಿಗೆ ಇವತ್ತು ಯಾರು ಭೂಮಿ ಕಳ್ಕೊಂಡಿದ್ದಾರೆ, ದೇಶಕ್ಕೋಸ್ಕರ ಸಹಾಯ ಮಾಡ್ತಾ ಇದ್ದಾರೆ, ಅಂತವ್ರಿಗೆ ಸಹಾಯ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ